ಇನ್ನು ದೆಹಲಿಗೆ ಬರೋದಕ್ಕೆ ಸಿಎಂ ಮತ್ತು ಡಿಸಿಎಂಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ದೆಹಲಿಗೆ ಬಂದ ಮೇಲೆ ಸರಿ ಮಾತಾಡ್ತೀವಿ ಅಂತ ಹೇಳಿದಾರಂತೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಕೊಟ್ಟಿರುವಂತಹ ಹೇಳಿಕೆ. ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಅವರನ್ನ ದೆಹಲಿಗೆ ಕರೆದಿದ್ದಾರೆ. ಸಂಕ್ರಾಂತಿ ಬಳಿಕ ಇಬ್ರು ದೆಹಲಿಗೆ ಹೋಗ್ಬೋದು, 100% ಗೊಂದಲ ಸರಿ ಹೋಗುತ್ತೆ ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿ ಕೆ ಅವ್ರು ಕೇಳಿದಾಗ ಆಯಿತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಅಂದರು. ಸಿದ್ದರಾಮಯ್ಯ ಅವರು ಕೂಡ ಸಪ್ರೇಟಾಗಿ ಕರೆದು ಮಾತಾಡಿ, ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಡೆಲ್ಲಿಗೆ ಹೋಗ್ಬೋದು ಸರ್? ಯಾವಾಗ ಅಂದರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ಬರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ಅವ್ರು ಬಂದಿದ್ರು ಅಲ್ಲಿ ಮೀಟ್ ಮಾಡಿದ್ವಿ ಅಷ್ಟೇ, ರನ್ನಿಯೊಳಗೆ ಮೀಟ್ ಮಾಡೋದೇನಿಲ್ಲ. ರಿಸೀವ್ ಮಾಡೋಕ್ಕೆ ಹೋಗಿದ್ವಿ, ನಮ್ಮ ಲೀಡರ್ ಬರ್ತಾರೆ ಅಂತ ಅವಾಗ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ರನ್ನಿಯೊಳಗೆ ಎಲ್ಲನೂ. ಇನ್ನು ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಕ್ಲಾರಿಟಿ ಕೊಡಬೇಕು, ಈ ಗೊಂದಲದ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ನೀಡಬೇಕಾಗತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಡಿಸಿಎಂ ಮಾತನಾಡಿರೋದು ನಮ್ಗೇನು ಗೊತ್ತು, ರಾಹುಲ್ ಜೊತೆ ಏನು ಮಾತಾಡಿದ್ರು ನಮ್ಗೇನು ಗೊತ್ತಿಲ್ಲ, ಮಾಹಿತಿ ಕೊಡದಿದ್ದಾಗ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ಲ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿದ್ರು ಅಲ್ವಾ. ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ. ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಸ್ಕೃತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ನಾನು ಅಷ್ಟೇ ನೋಡಿರೋದು. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಬರೋದಿಲ್ಲ. ನೋ ಕಾಮೆಂಟ್.